ಚಿತ್ರರಂಗದ ದಿಗ್ಗಜ ಕಲಾವಿದರು ಕನಸುಗಾರ ವಿ ರವಿಚಂದ್ರನ್ ಸರ್ ಹಾಗೂ ನಮ್ಮನೆಲ್ಲರ ಪ್ರೀತಿಯ ಕರ್ನಾಟಕ ಚಕ್ರವರ್ತಿ ಶಿವಣ್ಣ. ಎಂತ ಅಪೂರ್ವ ಸಂಗಮ ಇದು. ಹೌದು, ಖಂಡಿತ. ಇದು ಹಿಸ್ಟಾರಿಕ್ ಮೂಮೆಂಟ್ ಆಕ್ಚುಲಿ ಹೇಳ್ಬೇಕಂದ್ರೆ. ಕನ್ನಡ ಚಿತ್ರರಂಗದ ಸಾರಥಿಗಳು ಒಟ್ಟಿಗೆ ಈ ವೇದಿಕೆ ಮೇಲೆ ಬಂದಿದ್ದಾರೆ. ಅದರಲ್ಲೂ ಅದ್ಭುತ ಏನಂತಂದ್ರೆ ಕ್ರೇಜಿ ಸ್ಟಾರ್ ಸೆಂಚುರಿ ಸ್ಟಾರು ಅಣ್ಣ ಅವರ ಕನ್ನಡದ ಗೀತೆಗೆ ಎಂಟ್ರಿ ತಗೊಂಡ್ರಲ್ಲ, ಆ ಕನ್ನಡ ತನಕ್ಕೆ ಕನ್ನಡದ ಚಪ್ಪಾಳೆ ಬರಬೇಕು ಪ್ಲೀಸ್. ಶಿವಣ್ಣ ಹಾಗೂ ರವಿ ಸರ್, ಡಿಕೆಡಿ ಭರ್ಜರಿ ಬ್ಯಾಚುಲರ್ಸ್ ಮಹಾಸಂಗಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈಗ ಶಿವಣ್ಣ, ನಿಮ್ಗೊಂದು ಪ್ರಶ್ನೆ. ಅಫ್ಕೋರ್ಸ್ ನಮ್ ಲವ್ ಗುರುಗೂ ಆಕ್ಚುಲಿ ಕೇಳಿದ್ವಿ ಪ್ರಶ್ನೆ, ನಿಮ್ಮನ್ನ ಕೇಳ್ತಾ ಇದೀನಿ ಶಿವಣ್ಣ. 2 ಯಶಸ್ವಿ ಶೋಗಳು ಒಟ್ಟಿಗೆ ಬರ್ತಾ ಇದೆ ಶಿವಣ್ಣ. ಅಂದ್ರೆ ನಮ್ಮ ಡಿಕೆಡಿ ಇರ್ಬೋದು, ಭರ್ಜರಿ ಬ್ಯಾಚುಲರ್ಸ್ ಇರ್ಬೋದು, ಒಂದು ಮಹಾ ಸಂಗಮನ ಇವತ್ತು ಒಂದೇ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ನಿಮಗೆ ಎಷ್ಟು ಖುಷಿ ಆಗ್ತಿದೆ ಶಿವಣ್ಣ? ಖಂಡಿತ. ಯಾಕಂದ್ರೆ ಒಂದು ಫ್ಯಾಮಿಲಿ ಇನ್ನೊಂದು ಫ್ಯಾಮಿಲಿ ಬಂದಾಗ ಏನಾಗುತ್ತೆ ಅಂದ್ರೆ ಆ ಫ್ಯಾಮಿಲಿ ಮಧ್ಯೆ ಒಂದು ಬಾಂಡೇಜ್ ಇರ್ಬೋದು, ಒಂದು ಪ್ರೀತಿ ವಿಶ್ವಾಸ ಇರ್ಬೋದು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ರಕ್ಷಿತಾ, ರಾಘು, ಆಮೇಲೆ ಚಿನಿ ಪ್ರಕಾಶ್, ಅರ್ಜುನ್ ಜನ ಇರ್ತೀವಿ. ಇವತ್ತು ರವಿ ಸರ್ ಬಂದಿರೋದು ನಮ್ಗೆ ಇನ್ನೂ ಖುಷಿ. ಯಾಕಂದ್ರೆ ರವಿ ಸರ್ ಇವಾಗಲ್ಲ, ಅವಾಗಿಂದ ಆಲ್ಮೋಸ್ಟ್ ನಾವು ಚಿಕ್ಕ ಹುಡುಗರಾಗಿದ್ದಾಗಿಂದ ಫ್ರೆಂಡ್ಸ್. ಆ ಫ್ರೆಂಡ್ಶಿಪ್ ಹಂಗೆ ಕಂಟಿನ್ಯೂ ಆಗಿದೆ. ಟಚ್ ವುಡ್ ಇದುವರೆಗೂ ನಮ್ಮಿಬ್ರಲ್ಲ ಯಾವತ್ತೂ ಒಂದು ಮನಸ್ತಾಪ ಬಂದಿಲ್ಲ. ಯಾವತ್ತಿದ್ರು ನಾವು ಕ್ಲೋಸ್ ಆಗಿರ್ತೀವಿ. ಇಬ್ರು ಸಿನಿಮಾನು ಒಟ್ಟಿಗೆ ಬರ್ತಾ ಇದ್ರು. ನಾವು ಯಾವತ್ತು ನಾವು ಜಗಳ ಮಾಡ್ಕೊಂಡವ್ರೆ ಅಲ್ಲ ಇಂಡಸ್ಟ್ರಿಲಿ. ಯಾಕಂದ್ರೆ ಅಷ್ಟು ಕ್ಲೋಸ್ ಫ್ರೆಂಡ್ಸ್. ಯಾಕಂದ್ರೆ ಇಬ್ರು ಹಾರ್ಟ್ ಒಂದೇ ಮಾತು ಹೇಳೋದು, ಪ್ರೀತಿ ಅಷ್ಟೇ. ಪ್ರೀತಿಯಿಂದ ಏನ್ ಬೇಕಾದ್ರೂ ಗೆಲ್ಲಬಹುದು ಅಂತ ನೀವು ಉದಾಹರಣೆ ಆಕ್ಚುಲಿ ಇಬ್ರು ಕೂಡ. ನೈಸ್. ಆಕ್ಚುಲಿ ಅಣ್ಣ ಹೇಳಿದ ತಕ್ಷಣ ನನಗೆ ಮತ್ತೆ ಇದೇ ಹಾಡು ನೆನಪಾಯ್ತು. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಅಂತ ಹೇಳಿ. ಆ ಸ್ನೇಹ ಯಾವಾಗ್ಲೂ ಚೆನ್ನಾಗಿರ್ಲಿ. ರವಿ ಸರ್, ನೀವ್ ಎಲ್ಲಿರ್ತಿರೋ ಅಲ್ಲಿ ಪ್ರೇಮ ಲೋಕ. ಈಗ ಕರ್ನಾಟಕದ ಬ್ಯಾಚುಲರ್ಸ್ಗೆ ಮತ್ತೆ ಲವ್ ಗುರು ಆಗಿದ್ದಾರೆ ನಿಮ್ಮ ಆತ್ಮೀಯ ಶಿವಣ್ಣನ ಜೊತೆ ಮಹಾಸಂಗಮದಲ್ಲಿ ಈ ವೇದಿಕೆಯನ್ನ ಹಂಚ್ಕೋತಾ ಇದ್ದಾರೆ ಅಣ್ಣ. ಕನ್ನಡ ಚಿತ್ರರಂಗದ ಸಾರಥಿಗಳು ಒಟ್ಟಿಗೆ ಒಂದೇ ವೇದಿಕೆ ಮೇಲೆ ನೋಡೋಷ್ಟು ಹೆಮ್ಮೆ ಆಗ್ತಾ ಇದೆ. ಈ ಸಂಭ್ರಮ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? 2 ಭರ್ಜರಿ ಶೋಗಳು ಸೇರಿರೋದಲ್ದೆ, 2 ದೊಡ್ಡ ಕುಟುಂಬ ಒಟ್ಟಿಗೆ ಸೇರಿರೋದಲ್ದೆ, ನನಗೆ ವೀರಸ್ವಾಮಿ ಅವರು, ಡಾಕ್ಟರ್ ರಾಜ್ಕುಮಾರ್ ನೆನಪಾಗಿದ್ದಲ್ದೆ, ಪ್ಲಸ್ ಹುಟ್ಟಿದರೆ ಕನ್ನಡ ನಾಡಲ್ಲಿ ಇಬ್ರು ಜೊತೆಲಿ ಆಡ್ಕೊಂಡ್ ಬಂದಿದ್ದು. ನಾವು ಹುಟ್ಟಿರೋದೇ ಕನ್ನಡಕ್ಕೋಸ್ಕರ, ಕನ್ನಡಕ್ಕೋಸ್ಕರನೇ, ಕರ್ನಾಟಕಕ್ಕೋಸ್ಕರ. ಇದಕ್ಕಿಂತ ಒಳ್ಳೆ ಮೂಮೆಂಟ್ ಇಲ್ಲ ನನಗೆ. ಪ್ರತಿ ಸಾರಿ ಶಿವ ಜೊತೆ ಬಂದಾಗ್ಲೂ ಅಷ್ಟೇ, ಈ ಸ್ಟೇಜಿಗೆ ಬಂದಾಗ್ಲೂ ಅಷ್ಟೇ, ನಾವಿಬ್ರು ಬಂದಾಗ ತುಂಬಾ ನೆನಪಾಗ್ಬಿಡ್ತಾರೆ. ತುಂಬಾ ಎಮೋಷನಲ್ ಆಗೋಗ್ತೀನಿ ನಾನು. ಅಪ್ಪ ನೆನಪಾಗ್ತಾರೆ, ಇವ್ರಪ್ಪ ನೆನಪಾಗ್ತಾರೆ, ಎಲ್ಲ ನೆನಪಾಗ್ತಾರೆ. ಎಲ್ಲ ಒಂದು ಸೆಕೆಂಡ್ಗೆ ವಿತಿನ್ ಒಂದು ಅಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಎಷ್ಟೋ ನೆನಪುಗಳು ಮೆಲುಕು ಟಾಟಾ ಅಂತ ಓಡುತ್ತೆ. ಅಂದ್ರೆ ಒಂದು 40 ವರ್ಷ ಒಂದು 5 ನಿಮಿಷದ ಮೆಲುಕು ಹಾಕ್ಬಿಡ್ತು ಸಡನ್ ಆಗಿ. ಎಷ್ಟೊಂದು ವಿಷಯಗಳು ಮೆಲುಕು ಹಾಕ್ಬಿಡ್ತು. ಅಂದ್ರೆ ನಾವು ಇಬ್ರು ಬಂದಿರೋ ದಾರಿ ಇರ್ಬೋದು, ಡೇ 1 ನಾವು ಹೆಂಗೆ ಚಿಕ್ಕ ಹುಡುಗರಾಗಿದ್ದಾಗ ಮೀಟ್ ಮಾಡ್ತಿದ್ವಿ, ನಮ್ಮನ್ನ ಸೆಟ್ಟಿಂದ ಆಚೆ ಓಡಿಸಿರ್ಬೋದು, ಇವತ್ತು ಹೆಂಗ್ ಸೇರಿದೀವಿ, ಹೆಂಗಿದೀವಿ. ನಾವ್ ಯಾವತ್ತೂ ಜಾಸ್ತಿ ಹೆಗಲ್ ಮೇಲೆ ಕೂತ್ಕೊಂಡು ನಾವಿಬ್ರು ಸ್ನೇಹಿತರು ಅಂತ ಎಲ್ಲೂ ಬಡ್ಕೊಳ್ಳಿಲ್ಲ. ಹೌದು ಸರ್, ಕರೆಕ್ಟ್. ಎಲ್ಲೂ ಹೇಳ್ಕೊಳ್ಳಿಲ್ಲ. ಬಟ್ ಆ ಸ್ನೇಹ ಇದೆ, ಉಳಿಸ್ಕೊಂತಿದೆ. ಅದಾಗೆ ಇದೆ. ಸ್ನೇಹ ಅಂತ ಯಾರಾದ್ರೂ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ರೆ ಅದು ನಾವಿಬ್ರೇ, ಬೇರೆ ಯಾರು ಇಲ್ಲ. ಅದು ಇಬ್ಬರ ಮಧ್ಯದಲ್ಲಿ ಮಾತ್ರ ಇದೆ. ಅಂದ್ರೆ ಶಿವನ್ ಪರವಾಗಿ ನಾನೇ ಮಾತು ಕೊಟ್ಟು ಬಿಡ್ತೀನಿ ಎಷ್ಟ ಕಡೆ. ಆಯ್ತು ಬೇಡ, ಶಿವಗ್ ನೀನೇನ್ ಹೇಳೋದು ನಾನು ಹೇಳಾಯ್ತು ಅಂತ. ಶಿವ ರವಿ ಹೇಳದ್ನ ಮುಗೀತು ಬಿಡ್ರಿ, ಅದ್ರ ಮೇಲೆ 2ನೇ ಮಾತಿಲ್ಲ ಅಂತಾರೆ. ದಟ್ ಈಸ್ ಕಾಲ್ಡ್ ಫ್ರೆಂಡ್ಶಿಪ್ ಅಂತ ನಾನು ಅನ್ಕೊಂಡ್ರೆ. ನಾವೆಲ್ಲ ಫ್ರೆಂಡ್ಸ್ ಅಂತ ಹೇಳ್ಕೊಂಡಿಲ್ಲ. ಇಲ್ಲಿ ಬಂದಾಗ ನೀವು ಕೇಳ್ತೀರಾ, ಅದಕ್ಕೆ ಫ್ರೆಂಡ್ಶಿಪ್ ಅಂತ ನಾವು ಬಣ್ಣ ಹೇಳ್ತಾ ಇದೀವಿ ಹೊರತು ನಾವು ಫ್ರೆಂಡ್ಸಾ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ವಿ ಹ್ಯಾವ್ ಆಲ್ವೇಸ್ ಬೀನ್ ಟುಗೆದರ್ ಅಂಡ್ ವಿ ಆರ್ ಆಲ್ವೇಸ್ ವಿಲ್ ಬಿ ಟುಗೆದರ್ ಆಲ್ ದ ಟೈಮ್. ವೆರಿ ನೈಸ್. 100 ವರ್ಷ ಹಾಗೆ ಇರ್ಬೇಕು ರವಿ ಸರ್. ರವಿ ಸರ್, ಆಮೇಲೆ ಈ ಸ್ಟೇಜ್ ಮೇಲೆ ಅನುಶ್ರೀ ಮಾತ್ರ ಇಲ್ಲ ರವಿ ಸರ್, ನಾನು ಇದೀನಿ. ನಾನು ಬಂದಾಗಿಂದ ನೋಡ್ತಾ ಇದೀನಿ, ಬರೀ ಅವ್ರ ನೋಡೇ ಮಾತಾಡ್ತಿದ್ರಿ ನೀವು. ಅದು ಕಣ್ಣು ಹುಡುಗಿರ್ ಕಡೆನೆ ಹೋಗೋದು ನಂದು. ಅದೇನು ಮಾಡಕ್ ಆಗೋದಿಲ್ಲ. ನೋಡಲ್ಲ, ರಕ್ಷಿತನೇ ಕಾಣಿಸಲ್ಲ, ರಾಘು ಕಾಣಿಸಲ್ಲ, ಏನ್ ಮಾಡೋದು? ಅದು ಇರೋದಂಗೆ. ರವಿ ಸರ್, ಅದೇ ನ್ಯಾಯ. ನೀವು ನನ್ನ ಕಡೆ ನೋಡೋದು ಇದು ಹಂಗೆ. ಬಟ್ ಇವ್ರು ಹೇಳಲ್ಲ, ನಾನು ಹೇಳ್ತೀನಿ ಅಷ್ಟೇ. ನನಗಿಂತ ಜಾಸ್ತಿ ಇವರೇ ಆಕ್ಚುಲ್ ಆಗಿ. ಬಟ್ ಇಮೇಜ್ ಕೆಟ್ಟೋಗಿರೋದು ನನಗೆ. ಬಟ್ ಇವ್ರು ಹೇಳಲ್ಲ, ಆ ಇಮೇಜ್ ಓಕೆ ಪರ, ನಾನೇ ನಿಂದು ನಾನೇ ತಗೋತೀನಿ, ತೊಂದ್ರೆ ಇಲ್ಲ. ಒಳ್ಳೆ ಇಮೇಜ್ ಎಲ್ಲ ನೀನೇ ಇಟ್ಕೋ, ಸುಮಾರಾಗಿರೋ ಇಮೇಜ್ ಎಲ್ಲ ನಾನೇ ಇಟ್ಕೋತೀನಿ. ಇಲ್ಲ ರವಿ, ಏನೇ ಇಮೇಜ್ ಮಾಡಿದ್ರು ಬಟ್ ನಿಮ್ ಒಳಗಡೆ ಕ್ಲೀನ್ ಇಮೇಜ್ ಇರೋದು. ಕ್ಲೀನ್ ಸರ್ಟಿಫಿಕೇಟ್ ಇರಬೇಕು. ಅದು
ಸೂಪರ್ ಅಣ್ಣ. ರವಿ ಸರ್ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಅಂದ್ರೆ ನಾವೆಲ್ಲೂ ಹೇಳ್ಕೊಳಲ್ಲ ನಮ್ಮ ಸ್ನೇಹದ ಬಗ್ಗೆ ಅಂತ ಹೇಳಿ. ಮಾತಾಡಿ ಹೇಳೋದು ಸ್ನೇಹ ಅಲ್ಲ, ಮೌನದಲ್ಲಿ ಇರುವಂತದ್ದು ಒಂದು ಸ್ನೇಹ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಸೊ ಆ ಸ್ನೇಹದ ಬಗ್ಗೆ, ಆ ಸ್ನೇಹಿತನ ಮಾತು ಕೇಳಿ ಸ್ನೇಹಿತನಾಗಿ ನಿಮ್ಗೆ ಹೇಗೆ ಅನ್ಸೋಣ? ಇಲ್ಲ, ಅವಾಗಿಂದ ಅಷ್ಟೇನೆ. ಒಂದೇ, ನಾವು ಯಾವಾಗ್ಲೂ ಏನೇ ಮಾತಾಡಿದ್ರು ರವಿ ಏನ್ ಹೇಳ್ತಾರೋ ಅದೇ ಸರಿ, ಶಿವು ಏನ್ ಹೇಳ್ತಾರೋ ಅದೇ ಸರಿ ಅನ್ನೋದೇ ನಮ್ದು ಒಂದು ಭಾವನೆ ಹೊರತು. ಆಮೇಲೆ ಇದ್ರಲ್ಲಿ ಬಂದ್ಬಿಟ್ಟು ಲೀಡರ್ಶಿಪ್ ಅಂತಾರಲ್ಲ, ನೋ, ಲೀಡರ್ಶಿಪ್ ನಾ ಬಿಲೀವೇ ಮಾಡಲ್ಲ. ರವಿ ನನಗಿಂತ ಸೀನಿಯರ್ ಆಕ್ಚುಲಿ ಹಂಗೆ ನೋಡಕ್ ಹೋದ್ರು. ಬಟ್ ಐ ರೆಸ್ಪೆಕ್ಟ್ ಬಿಕಾಸ್ ಈಸ್ ಅ ಫಸ್ಟ್ ಪರ್ಸನ್, ಒಬ್ಬ ಆಕ್ಟರ್ ಆಗಿ ಡೈರೆಕ್ಟರ್ ಆದ್ರು. ಯಂಗರ್ ಏಜ್ ಡೈರೆಕ್ಟರ್ ಆಗೋದಿಲ್ಲ, ಬಿಸಿ ಟೈಮ್ ನಲ್ಲಿ ಈ ಬಿಕೇಮ್ ಅ ಡೈರೆಕ್ಟರ್ ಅಂಡ್ ಈ ಶೋಡ್. ಇವಾಗ ಸೋಕಾಲ್ ಪ್ಯಾನ್ ಇಂಡಿಯಾ ಇವಾಗ ಅಂತ ಹೇಳ್ತೀವಲ್ಲ, ಆ ಪ್ಯಾನ್ ಇಂಡಿಯಾ ಅವ್ರು ಯಾವಾಗ್ಲೂ ಮಾಡ್ಬಿಟ್ಟು, ಇವಾಗೆಲ್ಲ ಪ್ಯಾನ್ ಇಂಡಿಯಾ ವಾಸ್ ಡನ್ ಬೈ ರವಿ ಸರ್ ಯಾವಾಗ್ಲೂ. ಹೌದು, ಪ್ರೇಮಲೋಕಲ್ಲೇ ಸ್ಟಾರ್ಟ್ ಮಾಡ್ಬಿಟ್ರು. ಆ ತರ ಒಂದು ಗಟ್ಸ್ ಯಾರಿಗೂ ಬರಲ್ಲ. ಏನೇ ಸಂಪಾದನೆ ಮಾಡ್ಲಿ, ಅವರು ಬರೀ ಸಿನಿಮಾಗೋಸ್ಕರ ಮಾಡಿದ್ರೆ ಹೊರತು ಅವ್ರ ಸ್ವಂತಕ್ಕೋಸ್ಕರ ಯಾವತ್ತು ಮಾಡ್ಕೊಂಡಿದ್ದವರೇ ಎಲ್ಲ. ಐ ಬಿಲೀವ್ ಇನ್ ದಟ್ ಅಂಡ್ ಈಸ್ ಎ ವೆರಿ ಹಾರ್ಡ್ ವರ್ಕಿಂಗ್. ಅವಾಗಿಂದ ನೋಡಿದ್ದೀನಿ ಅವ್ರ ವಿಷನೇ ಬೇರೆ. ಇವತ್ತು ಹೇಳ್ತೀನಿ, ಐ ಕ್ಯಾನ್ ಚಾಲೆಂಜ್ ಎನಿಬಡಿ ಇನ್ ಇಂಡಿಯನ್ ಸ್ಕ್ರೀನ್ಲಿ ಆ ರೀತಿ ಒಂದು ರೊಮ್ಯಾಂಟಿಕ್ ಸಾಂಗ್ ತೆಗೆಯೋದ್ರಲ್ಲಿ ರವಿ ಸರ್ನ ಐ ಥಿಂಕ್ ದೀಸ್ ಐಡಿಯಾಸ್, ರವಿ ಸರ್ ಸಾಂಗ್ ಬಂದ ಮೇಲೆ ಎಲ್ಲರೂ ದೇ ಸ್ಟಾರ್ಟೆಡ್ ಮೇಕಿಂಗ್ ಫ್ಯಾಂಟಸಿ ಸೆಟ್ಸ್. ಅದೆಲ್ಲ ಬಂದು ರವಿ ಸರ್ ಐಡಿಯಾನೇ. ನನಗೆ ಐಡಿಯಾ ಅಲ್ಲ, ಐ ಆಮ್ ನಾಟ್ ಎ ಡೈರೆಕ್ಟರ್, ರವಿ ಸರ್ ಡೈರೆಕ್ಟರ್. ನನಗೆ ಐ ವಿಲ್ ನೆವರ್ ಬಿ ಎ ಡೈರೆಕ್ಟರ್ ಅಟ್ ಆಲ್. ಬಟ್ ಯು ಆರ್ ಡೈರೆಕ್ಟರ್ಸ್ ಆಕ್ಟರ್ ಅಣ್ಣ. ಡೈರೆಕ್ಟರ್ಸ್ ಆಕ್ಟರ್ 100%, ಡೈರೆಕ್ಟರ್ಸ್ ಆಕ್ಟರ್. ಬಟ್ ರವಿ ಸರ್ ಇರೋ ಐಡಿಯಾ ನನಗೆ ಆಲ್ವೇಸ್ ಬಿಸ್ನೆಸ್ ವೈಸ್ ಆಗಲಿ, ಎವ್ರಿಥಿಂಗ್, ಫ್ಯಾಮಿಲಿಲಿ ಆಗಲಿ, ಎಲ್ಲಾದ್ರಲ್ಲೂ ಹಿ ನೋಸ್ ಹೌ ಟು ಹ್ಯಾಂಡಲ್ ಥಿಂಗ್ಸ್ ಅಂಡ್ ಈಸ್ ಬೀನ್ ಹ್ಯಾಂಡ್ಲಿಂಗ್. ಇವತ್ತು ಸ್ಟ್ರಾಂಗ್ ಆಗಿದ್ದಾರೆ ಅಂದ್ರೆ ಅದು ಆ ದೇವ್ರು ಕೊಟ್ಟಿರೋ ಶಕ್ತಿ, ಅವ್ರಿಗೆ ಅವ್ರ ತಂದೆ ತಾಯಿ ಒಂದು ಶಕ್ತಿ ಕೊಟ್ಟಿರೋದು 100%. ಅವ್ರ ತಂದೆ ತಾಯಿ ಆಶೀರ್ವಾದ ಯಾವಾಗ್ಲೂ ಅವ್ರ ಮೇಲೆ ಇರುತ್ತೆ. ಅಂಡ್ ನಮ್ಮ ತರ 100% ವಿ ಆಲ್ ವಿಲ್ ಬಿ there with him in any moment, any time. I am always there for Ravi. Fantastic. ಅಲ್ಲ, ಒಂದು ಇತಿಹಾಸ ಇನ್ನೊಂದು ಇತಿಹಾಸದ ಬಗ್ಗೆ ಮಾತಾಡ್ತಾ ಇದೆ ಅಂತಂದ್ರೆ ಇದೊಂದು ಐತಿಹಾಸಿಕ ಕ್ಷಣ. ಇದಕ್ಕೆ ನಾವೆಲ್ಲರೂ ಸಾಕ್ಷಿ ಆಗಿದ್ದೀವಿ ಅನ್ನೋದೇ ತುಂಬಾ ದೊಡ್ಡ ಹೆಮ್ಮೆಯ ವಿಷಯ. ಅದೇ ಖುಷಿಲಿ ಶಿವಣ್ಣ ಒಂದ್ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಬ್ಯಾಚುಲರ್ ಲೈಫ್ ಅಲ್ಲಿ ನೀವು ಲವರ್ ಬಾಯ್, ರಗಡ್ ಬಾಯ್? ನಾಟಿ ಬಾಯ್ ನಾನು. ಓ, ದಟ್ಸ್ ಆ ಮಧ್ಯದಲ್ಲಿ ಇದೆಯಾ ಶಿವಣ್ಣ? ಆ ಕಡೆ ರಗಡು, ಈ ಕಡೆ ಲವರ್. ಶಿವಣ್ಣ ನಾಟಿನೂ ಹೌದು, ನಾಟಿನೂ ಹೌದು. ನಾಟಿ ಎರಡನೇದು ಕರೆಕ್ಟ್, ನಾಟಿ ಶಿವಣ್ಣ. ವೆರಿ ನೈಸ್ ಶಿವಣ್ಣ. ಹಾಗೇನೆ ನಿಮ್ಮ ಬರ್ತ್ಡೇ ದಿವಸ ರವಿ ಸರ್ ಡಿಫರೆಂಟ್ ಆಗಿ ನಿಮಗೆ ಒಂದು ವಿಶ್ ಮಾಡಿದ್ದಾರೆ. ಆ ವಿಶೇಷ ಏನು ಅಂತ ಒಂದ್ಸತಿ ನೋಡ್ತೀರಾ? ಒಂದು ವಿಡಿಯೋ ಮೂಲಕ ನಿಮ್ಗೆ ತೋರಿಸ್ತೀವಿ. ಕ್ಯಾನ್ ವಿ ಹ್ಯಾವ್ ದ AV ಪ್ಲೀಸ್? What a beautiful. So good. ಅಣ್ಣ, ರೋಸ್ ಹಿಡಿತಿದ್ ಕೈ, ಗಿಟಾರ್ ಹಿಡಿತಿದ್ ಕೈ, ಈಗ ಲಾಂಗ್ ಹಿಡಿದು ಶಿವಣ್ಣಂಗೋಸ್ಕರ ಅವ್ರು ಬರ್ಡೇ ವಿಶ್ ಕಳ್ಸಿದಾರೆ ಅಂದ್ರೆ ಶಿವಣ್ಣನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಲ್ಲ ಅಣ್ಣ. ಇದು ತುಂಬಾ ವೈರಲ್ ಆಗಿರೋ ವಿಡಿಯೋ. Thank you Ravi, so beautiful. Fantastic, it touched my heart. 100%. It was so beautiful and ನನ್ನ ಇದಕ್ಕೆ ಅವ್ರು ಬಂದು ಹಂಗೆ ಮಾಡಿರೋದು ನನಗೆ ಬಹಳ ಖುಷಿ ಆಯ್ತು. I should thank Ravi.